ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಕಸರತ್ತು ಜೋರಾಗಿ ನಡೀತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಹುಡುಕಾಟವನ್ನ ನಡೆಸ್ತಾ ಇದೆಯಂತೆ. ಈ ಸಲ ಗೆಲ್ಲವರಿಗೆ ಮಾತ್ರ ಕಣದಲ್ಲಿರೋದಕ್ಕೆ ಅವಕಾಶ ಅನ್ನುವಂಥದ್ದು. ಅಭ್ಯರ್ಥಿಗಳ ಆಯ್ಕೆಗೆ ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಬೆಂಗಳೂರಿನ 4 ಕ್ಷೇತ್ರಗಳ ಮುಖಂಡರಿಂದ ಕೂಡ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಸಂಸದ ಡಿಕೆ ಸುರೇಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಸ್ಟ್ರಾಟಜಿ ಇದು. ಗೆಲ್ಲುವ ಅಭ್ಯರ್ಥಿಗಳಿಗೆ ಮಾತ್ರ ಕಣದಲ್ಲಿ ಇರುವಂತ ಅವಕಾಶ ಅಂತ. ಹಾಗಾಗಿ ಯಾರು ಗೆಲ್ಲುವ ಅಭ್ಯರ್ಥಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಸ್ವತಃ ಕಾರ್ಯಕರ್ತರಿಂದ ಸಂಗ್ರಹ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಸಂಸದ ಡಿಕೆ ಸುರೇಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಲೋಕಸಭೆ ಚುನಾವಣೆಗೆ ಸಕಲ ರೀತಿಯಲ್ಲೂ ಸನ್ನದ್ಧರಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಅಭ್ಯರ್ಥಿಗಳ ರೇಸ್ನಲ್ಲೇ ಸಾಕಷ್ಟು ಜನ ಇದ್ದಾರೆ. ಯಾರಿಗೆ ಕೊಡಬೇಕು ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡೋ ಅವಕಾಶ ಅನ್ನೋದನ್ನ ಆ ಅಭಿಪ್ರಾಯವನ್ನ ಕಾರ್ಯಕರ್ತರಿಂದಲೇ ಸಂಗ್ರಹ ಮಾಡಲಾಗ್ತಾ ಇದೆ. ಪ್ರಮುಖ ಆದ್ಯತೆ ಇಷ್ಟೇ, ಕಾನ್ಸ್ಟಿಟ್ಯೂಯನ್ಸಿ ಗೆದ್ಕೊಬೇಕು, ನಾವು ಗೆಲ್ಲುವಂತ ಅಭ್ಯರ್ಥಿಗೆ ಮಾತ್ರ ಸ್ಥಾನ ಅನ್ನುವಂಥದ್ದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನ ಸ್ವತಃ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ.